ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪಿಕ್ಸೆಲ್ ವರ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಅಲ್ಲ ತುಂಬಾ ಇದೆ. ಆ್ಯಂಡ್ ಕೆಲವೊಂದು ಗುಡ್ ನ್ಯೂಸ್ ಇದೆ, ತುಂಬಾ ಬ್ಯಾಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಏನೇ ನ್ಯೂಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಅದರಿಂದ ವೀಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಅಂತೂ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡ್ತು ಅಂದರೆ ತಲೆ ಬುಡ ಏನೂ ಕೂಡ ಅರ್ಥ ಆಗೋದಿಲ್ಲ. ಸೊ ಫಸ್ಟ್ ಇವಾಗ ಗುಡ್ ನ್ಯೂಸ್ ಕಡೆ ಬಂದ್ಬಿಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕ್ಲೈಮ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ. ಜಸ್ಟ್ ಅದನ್ನ ಕ್ಲಿಕ್ ಮಾಡ್ಕೊತೀರಾ. ನೀವು ಯಾವೊಂದು ಲೆವೆಲ್ ಇದ್ದೀರಾ ಅದ್ರ ಮೇಲೆ ನಿಮಗೆ ಒಂದು NFT ಕೊಟ್ಟಿದ್ದಾರೆ. ಸೊ ಇವರು NFT ಅವತಾರ ಅಂದ್ಬಿಟ್ಟು ನನಗೆ ಎಪಿಕನ್ನು ಕೊಟ್ಟಿದ್ದಾರೆ. ಅದನ್ನು ನಾನು 6 ಡೇಸ್ ಆದಮೇಲೆ ಕ್ಲೈಮ್ ಮಾಡ್ಕೊಬೋದು. ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ತು ಅಂದರೆ 690 ಟೋಕನ್ಸನ್ನು ಅದ್ರ ಜೊತೆಗೆ ಕೊಟ್ಟಿದ್ದಾರೆ. ಸೊ ಟೋಟಲ್ ನಮಗೆ 2 ರಿವಾರ್ಡನ್ನು ಕೊಟ್ಟಿದ್ದಾರೆ. ಒಂದು NFT ಕೊಟ್ಟಿದ್ದಾರೆ, ಅದ್ರ ಜೊತೆ ಸ್ವಲ್ಪ ಫಿಕ್ಸಿ ಟೋಕನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಫಿಕ್ಸಿ ಟೋಕನ್ ಯಾವುದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅಂದರೆ ಅದು ಅಷ್ಟೇ. ನಿಮಗೆ ಯಾವೊಂದು ಲೆವೆಲಲ್ಲಿ ಇದ್ದೀರಾ, ಫಾರ್ ಎಕ್ಸಾಂಪಲ್ 5ನೇ ಲೆವೆಲ್, 6, 7 ಈ ಲೆವೆಲ್ ಇತ್ತು ಅಂದರೆ ನಿಮಗೆ 230, 370 ಈ ರೀತಿ ಟೋಕನ್ಸನ್ನು ಕೊಟ್ಟಿದ್ದಾರೆ. 8, 9 ಇತ್ತು ಅಂದರೆ 690 ಕೊಟ್ಟಿದ್ದಾರೆ. 10ನೇ ಲೆವೆಲ್ ಇತ್ತು ಅಂದರೆ 5600 ಟೋಕನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ಆ್ಯಕ್ಟಿವ್ ಆಗಿದ್ದು, ಎಷ್ಟು ಲೆವೆಲ್ನ ಅಪ್ಗ್ರೇಡನ್ನು ಮಾಡಿದ್ರಿ, ಅದ್ರ ಮೇಲೆ ನಿಮಗೆ ಟೋಕನ್ನ ಡಿಸ್ಟ್ರಿಬ್ಯೂಟ್ ಮಾಡಿದರೆ. ಆ್ಯಂಡ್ ಈ ಒಂದು ಟೋಕನ್ನ ಡೈರೆಕ್ಟಾಗಿ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಇದು ಬಂತಂದರೆ ಡೈರೆಕ್ಟಾಗಿ ಸ್ಟೇಕಿಂಗ್ ಹೋಗುತ್ತೆ. ಸ್ಟೇಕಿಂಗ್ ಹೋಗಬೇಕಂದ್ರೆ ಫಸ್ಟ್ ಇವಾಗ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು. ಈಗ ಟೋಟಲ್ ನಾನು ಬೇಜನ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ದೀನಿ. ಟೋನ್, ಟ್ರಸ್ಟ್ ವ್ಯಾಲೆಟ್, OKX, ಮೆಟಾಮಾಸ್ಕು. ಸೊ ಇಷ್ಟು 4 ವ್ಯಾಲೆಟಲ್ಲಿ ಒಂದು ವ್ಯಾಲೆಟನ್ನು ಮಾತ್ರ ನಾನು ಮೈನ್ ವ್ಯಾಲೆಟಿಗೆ ಮಾಡೋಕ್ಕೆ ಸಾಧ್ಯ. ಸೊ ಯಾವೊಂದು ಮೈನ್ ವ್ಯಾಲೆಟನ್ನು ಮಾಡಿರ್ತೀನಿ ಅದೇ ಒಂದು ವ್ಯಾಲೆಟನ್ನು ಪಿಕ್ಸೆಲ್ ವರ್ಸ್ ಡ್ಯಾಶ್ ಬೋರ್ಡಲ್ಲೂ ಕೂಡ ಕನೆಕ್ಟ್ ಮಾಡಿರಬೇಕು, ಈ ಒಂದು ಡ್ಯಾಶ್ ಬೋರ್ಡಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಇವಾಗ ನಾನು ಟ್ರಸ್ಟ್ ವ್ಯಾಲೆಟ್ ಐತೆ, ಟ್ರಸ್ಟ್ ವ್ಯಾಲೆಟ್ ನಾನು ಪಿಕ್ಸೆಲ್ ವರ್ಸಲ್ಲಿ ಕನೆಕ್ಟ್ ಮಾಡೋಕ್ಕಾಗಲಿ, ಆಪ್ಷನ್ ಬರ್ತಾಯಿಲ್ಲ. ಸೊ ಅದ್ರಲ್ಲಿ ಏನು ಮಾಡ್ತೀನಿ, ನಾನು OKXನ ಸೆಲೆಕ್ಟ್ ಮಾಡ್ಕೊಂಡು, ನೀವೇನಾದರೂ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ಹೇಳಿದ್ದೀನಿ ಮೆಟಾಮಾಸ್ಕನ್ನ ಹೇಗೆ ಕನೆಕ್ಟ್ ಮಾಡೋದು ಅಂದ್ಬಿಟ್ಟು. ಸೊ ಅದರಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ನಾನು OKXನ್ನು ಸೆಲೆಕ್ಟ್ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೆಟ್ ಆಸ್ ಮೈನ್ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಮೈನ್ ವ್ಯಾಲೆಟ್ಗೆ ನಂದು OKX ವ್ಯಾಲೆಟ್ ಕೂಡ ಸೆಟ್ ಆಯಿತು. ಇವಾಗ ಏನು ಮಾಡ್ತೀನಿ, ಪಿಕ್ಸೆಲ್ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡ್ಕೊತೀನಿ. ಮೇಲ್ಗಡೆ ಆರೋ ಮಾರ್ಕ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ, ಸಾರಿ ವ್ಯಾಲೆಟ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ, ನೀವೇನಾದ್ರು ಮೆಟಾಮಾಸ್ಕ್ ಕೊಟ್ಟಿದ್ರೆ ಮೆಟಾಮಾಸ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, OKX ಕೊಟ್ಟಿದ್ರೆ OKX ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು OKX ಕೊಟ್ಟಿದ್ದರಿಂದ OKXನ್ನು ಕನೆಕ್ಟ್ ಮಾಡ್ಕೊಂಡೆ. ನಾನು ಒಂದು ವ್ಯಾಲೆಟ್ ಕೂಡ ಸಕ್ಸಸ್ಫುಲಿ ಕನೆಕ್ಟ್ ಆಯಿತು. ಮತ್ತೇನಾದರೂ ಒಂದು ರಿಫ್ರೆಶನ್ನು ಮಾಡ್ತು ಅಂದರೆ ಮತ್ತೆ ಅದು ಹೋಗ್ಬಿಡುತ್ತೆ, ಅದು ಬೇರೆ ಪ್ರಶ್ನೆ. ಸದ್ಯಕ್ಕೆ ಒಂದು ವೆಬ್ಸೈಟ್ ಇವಾಗ ಸೈಕಾಗಿ ನಡೀತಾ ಇದೆ, ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಾಯಿಲ್ಲ. ಇನ್ನೂ ಕೂಡ ನಮಗೆ 4 to 5 ಡೇಸ್ ಇದೆ, ಅಲ್ಲಿವರೆಗೂ ಕೂಡ ಕ್ಲೈಮ್ ಕನೆಕ್ಟ್ ಮಾಡ್ಕೊಬೋದು. ಟ್ರೈ ಮಾಡಿ, ಆವಾಗವಾಗ ಯಾವಾಗಾರ ಒಂದು ಟೈಮ್ ನಿಮಗೆ ಸಕ್ಸಸ್ಫುಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಬಂತಂದರೆ ವ್ಯಾಲೆಟನ್ನು ಹೇಗೆ ಕನೆಕ್ಟ್ ಮಾಡೋದು, ಈ ಒಂದು ಅಪ್ಡೇಟು. ಇವಾಗ ಡೈರೆಕ್ಟಾಗಿ ಮೈನ್ ಟಾಪಿಕ್ ಹೋಗ್ಬಿಡೋಣ. ಸೊ ಡ್ರಾಪ್. ಸೊ ನಮಗೆ ಫೈನಲಾಗಿ ಏನು ಕೊಟ್ಟಿದ್ದಾರೆ, ಈ ಒಂದು 560 ಟೋಕನ್ ಮತ್ತು ಈ ಒಂದು NFT ಇದು ಬಂತಂದರೆ ಟೆಲಿಗ್ರಾಮಲ್ಲಿ ಮೈನಿಂಗ್ ಮಾಡ್ತಿದ್ದವ್ರಿಗೆ ಕೊಟ್ಟಿರೋಂತಹ ಡ್ರಾಪ್. ನೆನ್ನೆವರೆಗೂ ಅವ್ರು ಹೇಳಿದರು, ನಿಮ್ಮ ಹತ್ರ ಇರೋಂಥ ಟೋಟಲ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಬಂದುಬಿಟ್ಟು ಪ್ರತಿಯೊಬ್ಬರು ಕೂಡ 100 ಮಿಲಿಯನ್ 200 ಮಿಲಿಯನ್ನ ಕ್ಲೈಮ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ಲಿಸ್ಟಿಂಗಾಗಿ ವಿತಿನ್ 2 to 3 ಅವರ್ಸ್ಗಳಿಗೆ ಇಟ್ಟರು ಆಪ್ ಅಂದ್ಬಿಟ್ಟು ನಿಮ್ಮ ಹತ್ರ ಇರೋಂಥ ಲೆವೆಲ್ ಮೇಲೆ ನಾವು ಟೋಕನ್ಸನ್ನು ಕೊಡ್ತೀವಿ ಅಂದ್ಬಿಟ್ಟು ಕೊಟ್ಟರು. ಆ್ಯಂಡ್ ಆಲ್ರೆಡಿ ಕೊಟ್ಟು ಬಿಟ್ಟವ್ರೆ 600 ಟೋಕನ್ಸು ಇಷ್ಟನೇ ಲೆವೆಲ್ ಇದೆಯಾ ಅಂದ್ಬಿಟ್ಟು. ಬಟ್ ಇವಾಗ ಕೇಳ್ಬೋದು, ಬ್ರೋ ನಾನು ಈ ಒಂದು ಗೇಮನ್ನು ಆಡೋದಾ ಸ್ಟಾಪ್ ಮಾಡಿಬಿಡ್ಲಾ ಅಂತ. ನನ್ನ ಪ್ರಕಾರ ಬೆಟರ್ ಬಂತು ಅಂದರೆ ಗೇಮನ್ನು ಕಂಟಿನ್ಯೂ ಮಾಡಿ. ಏನಕ್ಕೆ ಯಾವ ಟೈಮಲ್ಲಿ ಏನು ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋಲ್ಲ. ಪಿಕ್ಸೆಲ್ ಅವ್ರು ಬಂತು ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಲೇ ಬೇರೆ ಹೇಳಿದರು, ಇವಾಗ ಎಂಡ್ ಆಗ್ತಿದ್ದಂಗೆ ಬೇರೆ ಹೇಳ್ತಾ ಇದ್ದಾರೆ, ನಿನ್ನೆ ಬೇರೆ ಹೇಳಿದರು, ಮೊನ್ನೆ ಬೇರೆ ಹೇಳಿದರು. ಪ್ರತಿದಿನ ಕೂಡ ಒಂದೊಂದು ಹೊಸ ಚೇಂಜಸನ್ನು ತೊಗೊಂಬರ್ತಾನೆ ಇದ್ದಾರೆ. ಸೊ ಅದರಿಂದ ಈ ಒಂದು ಪ್ರಾಜೆಕ್ಟಲ್ಲಿ ನಾಳೆ ಏನಾಗುತ್ತೆ ಅಥವಾ ನಾಳೆ ನೆಕ್ಸ್ಟ್ 1 ಅವರ್ಗೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗ್ತಾಯಿಲ್ಲ. ಸೊ ಅದು ನನ್ನ ಪ್ರಕಾರ ಗೇಮನ್ನು ಕಂಟಿನ್ಯೂ ಮಾಡಿ. ಇನ್ ಕೇಸ್ ಏನಾದರೂ ಅವ್ರು ಹೇಳಿದರೆ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ನೋಡ್ತಾ ಇರ್ಬೋದು. ಕೀ ಪಾಯಿಂಟ್ಸ್ ಅಂದ್ಬಿಟ್ಟು ಆಲ್ ಯೂಸರ್ಸ್ ರಿಸೀವ್ ಟು ದೇರ್ NFT ರಿವಾರ್ಡ್ಸ್, ಪಿಕ್ಸೆಲ್ ಟ್ಯಾಪ್ ಆ್ಯಂಡ್ ಡ್ಯಾಶ್ ಬೋರ್ಡ್ ಯೂಸರ್ಸ್ ಆಸ್ ಆಫ್ July 18 ವಿಲ್ ರಿಸೀವ್ NFTs ಬೇಸ್ಡ್ ಆನ್ ಎಂಗೇಜ್ಮೆಂಟ್ ಲೆವೆಲ್ಸ್, ಕ್ಲೈಮೇಬಲ್ July 25. ನೋಡಿ 18ನೇ ತಾರೀಕು ನೀವು NFTಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು NFTನ 25ನೇ ತಾರೀಕು ಕ್ಲೈಮ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಮೇ ಬಿ 18ನೇ ತಾರೀಕುವರೆಗೂ ಕೂಡ ನಾವು ಲೆವೆಲ್ ಅಪ್ಪನ್ನು ಮಾಡ್ಕೋಬಹುದಂತ ಸಾಧ್ಯತೆ ಇದೆ. ಸೊ ಅದರಿಂದ ನನ್ನ ಪ್ರಕಾರ ಇನ್ನೂ ಕೂಡ ಲೆವೆಲ್ ಅಪ್ಪನ್ನು ಮಾಡಿ. ಅಕಸ್ಮಾತ್ ಏನಾದರೂ ಅವರು 18ನೇ ತಾರೀಕು ಅಲ್ಲಿವರೆಗೂ ಟೈಮ್ ಇತ್ತು, ಅಲ್ಲಿವರೆಗೂ ಯಾರ್ಯಾರು ಮಾಡಿದ್ದಾರೆ ಅಂದ್ಬಿಟ್ಟು ಕೊಟ್ಬಿಡ್ತಾರೆ, ಹೇಳೋದಕ್ಕೆ ಆಗೋದಿಲ್ಲ. ಸೊ ಇದು ಬಂತು ಅಂದರೆ ಪಿಕ್ಸೆಲ್ ಟ್ಯಾಪ್ ಟೆಲಿಗ್ರಾಮಲ್ಲಿರುವಂಥ ಅಪ್ಡೇಟು. ಇವಾಗ ಡೈರೆಕ್ಟಾಗಿ ಪಿಕ್ಸೆಲ್ ಟ್ಯಾಪ್ ಡ್ಯಾಶ್ ಬೋರ್ಡ್ ಕಡೆ ಹೋಗ್ಬಿಡೋಣ. ಸೊ ಪಿಕ್ಸೆಲ್ ಟ್ಯಾಪ್ ಟೆಲಿಗ್ರಾಮ್ ಒಂದು ಅಪ್ಡೇಟನ್ನು ಮಿಸ್ ಮಾಡಿಬಿಟ್ಟಿದೆ. ಸೊ ನಿಮ್ಗೆ ಏನು ರಿವಾರ್ಡ್ಸನ್ನು ಕೊಟ್ಟಿದ್ದಾರೆ, NFTನ ಕೊಟ್ಟಿದ್ದಾರೆ, ಅದು ಡಿಪೆಂಡಿಂಗ್ ಆನ್ ನಿಮ್ಮ ಲೆವೆಲ್ ಮೇಲೆ. ಲೆವೆಲ್ 1 ಇತ್ತು ಅಂದರೆ ಕಾಮನ್, ಏನು ರಿವಾರ್ಡ್ಸ್ ಇಲ್ಲ, ಬಾಯ್. ಸೊ ಲೆವೆಲ್ 2, 3, 4 ಇತ್ತು ಅಂದರೆ ಅನ್ಕಾಮನ್ ಸಿಗುತ್ತೆ, ಸ್ವಲ್ಪ ಕೊಡ್ತಾರೆ ಅಷ್ಟೇ. ಲೆವೆಲ್ 5, 6, 7 ಇತ್ತು ಅಂದರೆ ರೇರನ್ನು ಕೊಡ್ತಾರೆ. 8, 9 ಇತ್ತು ಅಂದರೆ ಎಪಿಕನ್ನು ಕೊಡ್ತಾರೆ. 10 ಇತ್ತು ಅಂದರೆ ಲೆಜೆಂಡ್ರಿನ ಕೊಡ್ತಾರೆ. ಇವಾಗ ನಾನು ಎಪಿಕಲ್ಲಿದೆ, ನನಗೆ 630 ಟೋಕನ್ಸನ್ನು ಕೊಟ್ಟರು. ಬಟ್ ಲೆಜೆಂಡಲ್ಲಿದ್ದವ್ರಿಗೆ 5600 ಟೋಕನ್ನ ಕೊಟ್ಟಿದ್ದಾರೆ. ವರ್ತ್ ಬಂತು ಅಂದರೆ ಅರೌಂಡ್ ಸದ್ಯಕ್ಕೆ 1.5 ರೂಪೀಸನ್ನು ನಡೀತೈತೆ. ಸೊ ಒಂದು 8,000ದಿಂದ 10,000 ರೂಪಾಯಿ ವರ್ತಷ್ಟು ಟೋಕನನ್ನು ಕೊಟ್ಟಿದ್ದಾರೆ. ಸೊ ಗುಡ್ ನ್ಯೂಸ್ ಅಲ್ವಾ ಅದು. ಹಾಗೇನೆ ಸೊ ಟೆಲಿಗ್ರಾಮ್ ಅಪ್ಲಿಕೇಶನ್ ಯಾರ್ಯಾರು ಯೂಸ್ ಮಾಡ್ತಿದ್ದೆ ಅವ್ರಿಗಿರೋಂಥ ಅಪ್ಡೇಟು. ಇವಾಗ ಡೈರೆಕ್ಟಾಗಿ
ಬಾಟ್ಗೆ ಹೋಗ್ಬಿಡೋಣ, ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಡೋಣ. ಸೊ ಡ್ಯಾಶ್ ಬೋರ್ಡಲ್ಲೂ ಕೂಡ ಇನ್ನೂ ಅರ್ನಿಂಗನ್ನು ಮಾಡ್ಕೊಬೋದು. ಇನ್ನೂ ನಮಗೆ 18ನೇ ತಾರೀಕುವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಕೂಡ ನಾವು ಡ್ಯಾಶ್ ಬೋರ್ಡಲ್ಲಿ ಅರ್ನಿಂಗ್ ಮಾಡ್ಬೋದು ಅಂತ ಒಂದು ಆಪ್ಷನ್ ಇದೆ. ಸೊ ಏನೇನಪ್ಪ ಅರ್ನಿಂಗ್ ಮಾಡ್ಬೋದು ಅಂದರೆ ನಾವು ಲೆವೆಲ್ ಅಪ್ಪನ್ನು ಮಾಡಿ ಅರ್ನಿಂಗನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ತಾ ಇರ್ಬೋದು, ಡ್ಯಾಶ್ ಬೋರ್ಡ್ ಅಂದ್ಬಿಟ್ಟು ರಿವಾರ್ಡ್ಸ್ ಬೇಸ್ಡ್ ಆನ್ ಬಾಟ್ ಕೌಂಟ್, ಲೆವೆಲ್ಸ್ ಆ್ಯಂಡ್ ಕಂಪ್ಲೀಟೆಡ್ ಕ್ವೆಸ್ಟ್ ಅಂದ್ಬಿಟ್ಟು. ಇವಾಗ ನಾನು 15 ಲೆವೆಲ್ ಇದ್ದೀನಿ, ಇದು ಕೂಡ ನನಗೆ ಮ್ಯಾಟರ್ ಆಗುತ್ತೆ. ನಾನು 16 ಮಾಡಬೇಕು, 20 ಮಾಡಬೇಕು, 25ನೇ ಲೆವೆಲ್ ಮಾಡಬೇಕು, ಎಷ್ಟು ಲೆವೆಲ್ ಅಪ್ಗ್ರೇಡನ್ನು ಮಾಡ್ತೀನಿ ಅದಷ್ಟು ನನಗೆ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂತು ಅಂದರೆ ನೀವು ಎಷ್ಟು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ರೀಟ್ವೀಟ್ ಪಿಕ್ಸಿಫೈ ಬೈಬಿಟ್ ಲಿಸ್ಟಿಂಗ್ ಅಂದ್ಬಿಟ್ಟು 5K ಪಾಯಿಂಟ್ಸನ್ನು ಕೊಡ್ತಾಯಿದ್ದಾರೆ. ಸೊ ನಾವು 5K ಪಾಯಿಂಟ್ಸ್ ಅರ್ನಿಂಗ್ ಮಾಡ್ತೀನಿ, ಇನ್ನೊಂದು ಟಾಸ್ಕ್ ಮಾಡ್ತೀನಿ, ಮತ್ತೊಂದು ಟಾಸ್ಕ್ ಮಾಡ್ತೀನಿ. ಸೊ ಎಷ್ಟು ಟಾಸ್ಕನ್ನು ಮಾಡಿ ಎಷ್ಟು ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ಕೊತೀನಿ ಅದು ಕೂಡ ನನಗೆ ಮ್ಯಾಟರ್ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂತು ಅಂದರೆ ನಿಮಗೆ ಅಲ್ಲಿ ಒಂದು ಬಾಟ್ಸನ್ನು ಅಪ್ಗ್ರೇಡ್ ಮಾಡಬೇಕು. ಬಾಟ್ಸ್ ಲೆವೆಲ್ ಇಂಪಾರ್ಟೆಂಟ್ ಅಂತೈತೆ. ಸೊ ಬಾಟ್ಸ್ ಎಲ್ಲಪ್ಪ ಸಿಗುತ್ತೆ ಅಂದರೆ ಅಲ್ಲಿ ಮೇಲ್ಗಡೆ ನಿಮಗೆ ಡೆಸ್ಕ್ಟಾಪ್ ಸೈಟಲ್ಲಿ ಆನ್ ಮಾಡ್ಕೊಂತ ಅಂದರೆ ಪೆಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಟೋಟಲಾಗಿ ನಿಮಗೆ 5 ಪೆಟ್ಸನ್ನು ಕೊಡ್ತಾರೆ. 5 ಪೆಟ್ಸನ್ನು ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡಿ. ನೀವು ಕೇಳ್ಬೋದು, ಹೇಳ್ಬೋದು, ಬ್ರೋ 5 ಪೆಟ್ಸ್ತಾನೆ ಬ್ರೋ ಬಿಡ್ತಾರೆ, ಬ್ಯಾಲೆನ್ಸ್ ಐತೆ, ಆರಾಮ್ಸೆ ಮಾಡ್ಕೊತೀನಿ, 300, 600, 900 ಟೋಕನ್ ಐತೆ, ಅದೇನು ಕಷ್ಟ ಅನ್ಬೋದು. ಬಟ್ ಅಲ್ಲೇ ಪಾಯಿಂಟ್ ಇರೋದು, ಟ್ವಿಸ್ಟ್ ಇರೋದು ಏನಪ್ಪ ಅದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಪೆಟ್ಟನ್ನು ಪರ್ಚೇಸ್ ಮಾಡ್ಕೊತೀನಿ. ಕ್ಲಿಕ್ಕನ್ನು ಮಾಡಿದೆ, 1600 ಪಿಕ್ಸನ್ನು ಕೇಳ್ತೈತೆ, ಎಸ್ ಅಂತ ಕ್ಲಿಕ್ ಮಾಡಿದೆ, ಪೆಟ್ಟನ್ನು ಸಕ್ಸಸ್ಫುಲಿ ಪರ್ಚೇಸ್ ಕೂಡ ಮಾಡ್ಕೊಂಡೆ. ಹಾಗೆ ಇದನ್ನು ಲೆವೆಲ್ ಅಪ್ ಕೂಡ ಮಾಡ್ಕೊಬೋದು. ಸೊ 300 ಟೋಕನ್ ಕೊಟ್ಟೆ, ಮತ್ತು ಲೆವೆಲ್ ಅಪ್ ಕೂಡ ಮಾಡಿಕೊಂಡೆ. ಸೊ ಒಂದು ಪೆಟ್ಟನ್ನು ಪರ್ಚೇಸ್ ಮಾಡಿ ಅದ್ರ ಜೊತೆ ಒಂದು ಲೆವೆಲ್ ಅಪ್ಪನ್ನು ಕೂಡ ಮಾಡಿದೆ. ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಪೆಟ್ಟನ್ನು ಪರ್ಚೇಸ್ ಮಾಡಬೇಕಂದ್ರೆ 24 ಅವರ್ಸ್ ಆಗಬೇಕು. ಸೊ ಅದೇ ಟ್ವಿಸ್ಟ್. ಸೊ ರ್ಯಾಂಡಮಾಗಿ ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಬಂದಂಗೆ 5 ಪೆಟ್ಟನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇರೋದೇ ನಮಗೆ 6 ದಿನ ಇದೆ. ಸೊ 6 ದಿನದಲ್ಲಿ ಎಷ್ಟು ದಿನ ಆ್ಯಕ್ಟಿವ್ ಆಗಿ 24 ಅವರ್ಸ್ ಆದಮೇಲೆ ಫಟ್ ಅಂತ ಪೆಟ್ಟನ್ನು ಪರ್ಚೇಸ್ ಮಾಡ್ತೀವೋ, ಎಷ್ಟು ಪೆಟ್ಟನ್ನು ಅಪ್ಗ್ರೇಡನ್ನು ಮಾಡ್ತೀವೋ ಅಷ್ಟೇ ನಮಗೆ 7 ರೂಪಾಯಿ ಅಲೋಕೇಟ್ ಆಗೋದು. ಸೊ ಅದನ್ನು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟೇ ನಮಗೆ 7 ರೂಪಾಯಿ ಅಲೋಕೇಟ್ ಆಗೋದು ಅಂತಲೇ ಹೇಳ್ಬೋದು. ಇದನ್ನು ಲೆವೆಲ್ ಅಪ್ಪನ್ನು ಟ್ರೈ ಮಾಡಿದೆ, ಬಟ್ ಲೆವೆಲ್ ಅಪ್ ಕೂಡ ಆಗಲಿಲ್ಲ. ಸೊ ಪಿಕ್ಸಲ್ ವರ್ಸ್ ಡ್ಯಾಶ್ ಬೋರ್ಡಲ್ಲಿ ಬಂತು ಅಂದರೆ ಲೆವೆಲ್ ಇಂಪಾರ್ಟೆಂಟ್, ನೀವು ಎಷ್ಟು ಕಷ್ಟನ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಆ್ಯಂಡ್ ಈ ಪೆಟ್ಗಳೇನಿದೆ, ಎಷ್ಟು ಪೆಟ್ಟನ್ನು ಪರ್ಚೇಸ್ ಮಾಡ್ತೀರಾ, ಎಷ್ಟು ಪೆಟ್ಟನ್ನು ಲೆವೆಲಪ್ಪನ್ನು ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈವನ್ ನೀವು ಇರೋವಂಥ ಪೆಟ್ಟನ್ನು ಸೆಲ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸೆಲ್ ಕ್ಲಿಕ್ ಮಾಡ್ತು ಅಂದರೆ ಫಾರ್ ಎಕ್ಸಾಂಪಲ್ ಈಗ 300 ತೊಗೊಂಡಿರ್ತೀರಾ, ಇನ್ನೂ ಒಂದು 300ನ ಕೊಟ್ಬಿಟ್ಟು ಪೆಟ್ಟನ್ನು ಅಪ್ಗ್ರೇಡನ್ನು ಮಾಡಿರ್ತೀರ. ಸೊ ಟೋಟಲಾಗಿ ನೀವು 700ಕ್ಕೆ ಒಂದು ಪೆಟ್ಟನ್ನು ಸೆಲ್ ಕೂಡ ಮಾಡ್ಬೋದು. ಎಕ್ಸ್ಟ್ರಾ 100 ಪ್ರಾಫಿಟ್ ಆಗುತ್ತೆ ಅನ್ಕೊತೀನಿ. ಸೊ ಪೆಟ್ಟನ್ನು ಸೆಲ್ ಕೂಡ ಮಾಡ್ಬೋದು, ಬೈ ಕೂಡ ಮಾಡ್ಬೋದು. ಬಟ್ ಸೆಲ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಏನಕ್ಕೆ ಇರೋದೇ 6 ದಿವಸ, ಮತ್ತೆ ಸೆಲ್ ಮಾಡಿ ಮತ್ತೆ ನಾನು ಪರ್ಚೇಸ್ ಮಾಡಬೇಕು ಅಂದರೆ 24 ಅವರ್ಸಲ್ಲಿ ಆಗುತ್ತಲ್ವ. ಸೊ ಅದರಿಂದ ಬೆಟರ್ ಹಾಗೆ ಇಟ್ಕೊಳ್ಳಿ, ಇದು ಬೆಸ್ಟು. ಸೊ ಇದು ಬಂತಂದರೆ ಪಿಕ್ಸಲ್ ಟ್ಯಾಪ್ ಬಗ್ಗೆ ಇರೋಂತಹ ಡ್ಯಾಶ್ ಬೋರ್ಡ್ ಬಗ್ಗೆ ಇರೋಂಥ ಅಪ್ಡೇಟು. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಏರ್ ಡ್ರಾಪ್ ಕೊಟ್ಬಿಡೋಣ. ಸೊ ಅವರು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ನಾವು ಮೈನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಹೇಳಿದರು 30% ಟೋಕನ್ಸನ್ನು ಕಮ್ಯುನಿಟಿಗೆ ಕೊಡ್ತೀವಿ ಅಟ್ ದ ಟೈಮ್ ಆಫ್ TG ಅಥವಾ ಬಿಫೋರ್ TG ಅಂದ್ಬಿಟ್ಟು. ಈಗ ಅಲ್ಲಿ TG ಕೂಡ ಆಗ್ತು ಆ್ಯಂಡ್ ಅವ್ರು ರೂಲ್ಸ್ ಕೂಡ ಚೇಂಜ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ 30%ಅಲ್ಲಿ 10%ಅನ್ನು ಮಾತ್ರ ಅಲೋಕೇಟೆಡ್ ಟು ಹೋಲ್ಡರ್ಸ್ ಆಫ್ ರೇರ್ ಎಪಿಕ್ ಲೆಜೆಂಡ್ರಿ NFTs ಅಂತ ಕೊಟ್ಟಿದ್ದಾರೆ. ಸೊ 10%ನ NFT ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಉಳಿದಿರುವಂತಹ 20% ರಿವಾರ್ಡ್ಸನ್ನು ಅಡಿಷನಲ್ ರಿವಾರ್ಡ್ಸ್ ಫಾರ್ ಪಿಕ್ಸಲ್ ವರ್ಸ್ ಆ್ಯಂಡ್ ಪಿಕ್ಸಲ್ ಚೈನ್ ಯೂಸಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಟೈಮ್ ಅಂದ್ಬಿಟ್ಟು. ಸೊ 20% ಏನೈತೆ ಅದರಲ್ಲಿ ಪಿಕ್ಸಲ್ ಚೈನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ BNB ಚೈನ್ ಗೊತ್ತಿರ್ಬೋದು, ಇಥೀರಿಯಮ್ ಚೈನ್ ಗೊತ್ತಿರ್ಬೋದು, ಟಾನ್ ನೆಟ್ವರ್ಕ್ ಇರ್ಬೋದು, ಈ ರೀತಿ ಬೇರೆ ನೆಟ್ವರ್ಕ್ಗಳೈತಲ್ವ, ಅದೇ ರೀತಿ ಪಿಕ್ಸಲ್ ನೆಟ್ವರ್ಕ್ ಕೂಡ ಬರ್ತಾಯಿದೆ. ಒಂದು ಪಿಕ್ಸಲ್ ನೆಟ್ವರ್ಕ್ ಬಂದಾಗ ಮತ್ತೆ ನಾವು ಟಾಸ್ಕನ್ನು ಕೊಡ್ತಾರೆ, ಅದು ಇದು ಮಾಡ್ತಾರೆ. ಸೊ ಆವಾಗ ನಾವು ಅದ್ರಲ್ಲಿ ಏನು ಆ್ಯಕ್ಟಿವ್ ಇರ್ತೀರಿ ಅವ್ರಿಗೆ ಉಳಿದಂಥ 20% ಕೊಡ್ತಾರೆ. ಹಾಗೆ ಪಿಕ್ಸಲ್ ವರ್ಸ್ ಅಪ್ಲಿಕೇಶನ್ ಯಾರು ಯೂಸ್ ಮಾಡ್ತಾ ಇದ್ವಿ ಅವ್ರಿಗೆ ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಮೇಯ್ನಾಗಿ ಬಂತು ಅಂದರೆ ಇವಾಗ ಒಂದು 10 to 15% ಅಷ್ಟೇ ಮ್ಯಾಕ್ಸಿಮಮ್ ಏರ್ ಡ್ರಾಪ್ ನಾವೇನು ಅರ್ನಿಂಗ್ ಮಾಡ್ತಾಯಿದ್ವಿ ಅವ್ರಿಗೆ 15% ಅಷ್ಟೇ ಫೈನಲ್ ಆಗಿ ನಮಗೆ ಕೊಡ್ತೀವಿ ಅಂತ ಹೇಳಿರೋದು. ಆ್ಯಂಡ್ ಏನು ಟೋಕನ್ ಸಿಗುತ್ತೆ ಅದು ಯಾವ ಥರ ಕ್ಲೈಮ್ ಮಾಡೋದಕ್ಕೆ ಗ್ಯಾಸ್ ಫೀಸ್ ಕೂಡ ಅವಶ್ಯಕತೆ ಇಲ್ಲ, ಗ್ಯಾಸ್ ಫ್ರೀ ಅಂತ ಕೊಟ್ಟಿದ್ದಾರೆ. ಗ್ಯಾಸ್ ಫ್ರೀ ತೊಗೊಂಡು ಏನು ಮಾಡೋಣ, ಡೈರೆಕ್ಟಾಗಿ ಅದು ಸ್ಟೇಕಿಂಗ್ ಹೋಗ್ಬಿಡುತ್ತೆ. ಅಲ್ಲಿ ಹೋಗಿರೋಂಥ ಸ್ಟೇಕಿಂಗನ್ನು ನಾವು ಅನ್ಸ್ಟೇಕ್ ಮಾಡಿ ವಿಡ್ರಾ ಮಾಡಬೇಕು. ಬಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ನೀವು ಅನ್ಸ್ಟೇಕನ್ನು ಮಾಡಬೇಕಂದ್ರೆ ಇಮ್ಮಿಡಿಯೇಟಾಗಿ 10% ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ 6,000 ಒಂದು 10,000 ಟೋಕನ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ 10,000 ಟೋಕನ್ಸಲ್ಲಿ ಕ್ಲೈಮ್ ಮಾಡ್ತೀನಿ ನಾನು 25ನೇ ತಾರೀಕಿಗೆ ಇನ್ಸ್ಟಂಟಾಗಿ ಕ್ಲೈಮ್ ಮಾಡಿಬಿಟ್ಟು ಸೆಲ್ ಮಾಡ್ಕೊತೀನಿ ಅಂದರೆ 1,000 ಟೋಕನ್ಸ್ ಅಷ್ಟೇ ಸಿಗೋದು. ಉಳಿದಿರೋಂಥ 9,000 ಟೋಕನ್ಸು ವಾಪಸ್ ಅವರ ಒಂದು ಪ್ರಾಜೆಕ್ಟ್ಗೆ ಹೋಗ್ಬಿಡ್ತಾರೆ. ಮತ್ತು ಏನೇನು ಯೂಸ್ ಮಾಡ್ಕೊತಾರೆ ಅಲ್ಲೇ ಕೊಟ್ಟಿದ್ದಾರೆ, ಅದೆಲ್ಲ ಸೈಡ್ಗೆ ಇಟ್ಬಿಡೋ ಏನಕ್ಕೆ ಯೂಸ್ ಮಾಡ್ಕೊಳ್ಳಿ. ಬಟ್ ನಮಗೆ ಸಿಗೋದು ಬಂತು ಅಂದರೆ 10% ಅಷ್ಟೇ, ಉಳಿದಿರೋಂಥ 90% ₹1 ಕೂಡ ಸಿಗೋದಿಲ್ಲ. ಇಂಡೈರೆಕ್ಟಾಗಿ ಏನಪ್ಪ ಹೇಳ್ತೀರ ಅಂದರೆ ನಮಗೆ 25ನೇ ತಾರೀಕು ಕೊಡ್ತೀವಿ, ಬಟ್ ಯಾರೂ ಕೂಡ ಕ್ಲೈಮ್ ಮಾಡೋಕ್ಕೆ ಹೋಗಬೇಡಿ, ಕ್ಲೈಮ್ ಮಾಡಿದ್ರೆ 90% ಹೊಗೆ ಹಾಕೋಬಿಡುತ್ತೆ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಕ್ಲೈಮ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತಾ ಇರೋದು. ಸೊ ಅದರಿಂದ ನಾವು ಕೂಡ ಕ್ಲೈಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೊಡ್ತಿರೋದು ಸ್ವಲ್ಪ ರಿವಾರ್ಡು, ಅದರಲ್ಲಿ 10% ಕೊಡ್ತಾರೆ, ಉಳಿದಿರೋ 90% ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತಲ್ವ. ಸೊ ಉಳಿದಿರೋಂಥ 90%ನೇ ಹೆಂಗೆ ಅರ್ನಿಂಗ್ ಮಾಡೋದು, ಹೆಂಗೆ ಸಿಗುತ್ತೆ ಅದು, ಅದಕ್ಕೆ ವೆಸ್ಟಿಂಗ್ ಶೆಡ್ಯೂಲ್ ಆಯ್ತು ಅಂದರೆ ಅದ್ರ ಬಗ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಕೂಡ ಇಲ್ಲ.
ಬಂದಂತಹ ಗಾಳಿ ಸುದ್ದಿಯ ಪ್ರಕಾರ ಕೆಲವೊಂದು ಗೇಮ್ಸನ್ನು ಆಡಬೇಕು ಅಂದರೆ ಇವಾಗ ಏನು ಆಡ್ತಾಯಿದ್ವಿ ಅದನ್ನೇ ಕಂಟಿನ್ಯೂ ಮಾಡಬೇಕು. NFT ಸೆಲಪ್ ಅಂದರೆ ಬೈಯನ್ನು ಮಾಡಬೇಕು, NFT ಹೋಲ್ಡ್ ಮಾಡಬೇಕು. ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಗ್ರ್ಯಾಜುವಲಿ ನಮಗೆ ಸ್ವಲ್ಪ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಆ್ಯಕ್ಟಿವ್ ಇತ್ತು ಅಂದರೆ ನಿಮಗೆ 1-2 ಮಂತ್ಸಲ್ಲೇ ಕ್ಲೈಮ್ ಮಾಡ್ಕೊಬೋದು 100%ನ. ಅದು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅಂದರೆ ಮೇ ಬಿ 2 ಇಂದ 3 ಇಯರ್ಸ್ 4 ಇಯರ್ಸ್ ಈ ರೀತಿ ಟೈಮ್ ಕೂಡ ತೊಗೊಬೋದು. ಬಟ್ ಅಫಿಷಿಯಲಾಗಿ ಇನ್ನೂ ಅವ್ರದ್ದು ನ್ಯೂಸ್ ಬಂದಿಲ್ಲ. ಒಂದು ನ್ಯೂಸ್ ಬಂದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು ಲೆವೆಲಪ್ಪನ್ನು ಮಾಡ್ಬೋದು. ಬಟ್ ಇವಾಗ ಲೆವೆಲಪ್ಪನ್ನು ಮಾಡಿದ್ರೆ ಅದು ವರ್ತ್ ಇದೆಯಾ ಅಂದರೆ ಹೇಳೋದಕ್ಕಾಗಲ್ಲ. ಈವನ್ ಲೆವೆಲಪ್ಪನ್ನು ಮಾಡಿದ್ರೆ ನಮ್ಗೆ ಯಾವುದೇ ಥರ ಲಾಸ್ ಇಲ್ಲ ಅಲ್ವಾ. ಸೊ ಅದನ್ನು ನಾನು ಎಲ್ರಿಗೂ ಪ್ರಿಫರ್ ಮಾಡೋದು ಅಂತಂದರೆ ಲೆವೆಲಪ್ಪನ್ನು ಮಾಡ್ಕೊಳ್ಳಿ. ಏನಕ್ಕೆ ಉಳಿದಿರೋಂಥ ಬ್ಯಾಲೆನ್ಸ್ ಇದೆ. ಟಾಸ್ಕೆಲ್ಲ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ, 2-3 ಗೇಮನ್ನು ಆಡಬೇಕು. ಸೊ ಏನು ಸಾಧ್ಯನೋ ಅದನ್ನು ಮಾಡ್ಕೊಳ್ಳಿ. ಏನಕ್ಕೆ ಫಸ್ಟೇ ಹೇಳಿದೆ ನಾನು, ಈ ಒಂದು ಪ್ರಾಜೆಕ್ಟ್ ತಲಕೇಜ್ ಪ್ರಾಜೆಕ್ಟು ಯಾಕಂದರೆ ಫಸ್ಟೇ ಒಂಥರ ಹೇಳ್ತಿದ್ದಾರೆ, ಕೊನೆಯಲ್ಲಿ ಪ್ರಾಜೆಕ್ಟ್ ಲಿಸ್ಟಿಂಗ್ ಆದಮೇಲೆ ಒಂಥರ ಹೇಳ್ತಿದ್ದಾರೆ. ಏನು ಅಂದ್ಬಿಟ್ಟು ಇನ್ನೂ ತಲೆಬುಡ ಏನೂ ಕೂಡ ಅರ್ಥ ಆಗ್ತಾಯಿಲ್ಲ. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಅಪ್ಗ್ರೇಡನ್ನು ಮಾಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನು ಹೇಳಿದ್ದೀನಿ ಕಂಪ್ಲೀಟಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಾಪಸ್ಸು ವೀಡಿಯೋನ ಇನ್ನೊಂದು ಸಾರಿ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಫೈನಲಾಗಿ ಒಂದನ್ನೇ ನಾನು ಹೇಳೋದು, ಟೆಲಿಗ್ರಾಮಲ್ಲಿ ಏನು ಯೂಸ್ ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಯೂಸ್ ಮಾಡಿ. ನಿಮಗೆ 0 ಟೋಕನ್ ಅಲೋಕೇಟ್ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. 1, 2, 3, 4 ಯಾವುದೇ ಥರ ಟೋಕನ್ ಕೂಡ ಕೊಟ್ಟಿಲ್ಲ. ಬಟ್ ನನ್ನ ಪ್ರಕಾರ ಒಂದು NFT ಕೊಡ್ತಾರೆ. ಆ ಒಂದು NFT ತೊಗೊಂಡು ಮುಂದೆ ಆ ಒಂದು NFT ಟೋಕನ್ಗೆ ಸೆಲ್ ಮಾಡೋದು, ಟೋಕನ್ಗೆ ಎಕ್ಸ್ಚೇಂಜನ್ನು ಮಾಡ್ಕೊಬೋದು. ಸೊ ನೋಡೋಣ. ಅಫಿಷಿಯಲಾಗಿ ಕ್ಲಾರಿಟಿ ಅಂದ್ಬಿಟ್ಟು ಏನೂ ಅವರು ನ್ಯೂಸನ್ನು ಕೊಟ್ಟಿಲ್ಲ, ಜಸ್ಟ್ ಇಷ್ಟಿನ ಇನ್ಫಾರ್ಮೇಷನ್ ಕೊಟ್ಟಿರೋದು. ನಿನ್ನೆ ಈ ನ್ಯೂಸ್ ಕೊಟ್ಟರು, ಸಡನ್ನಾಗಿ ಈ ರೀತಿ ನ್ಯೂಸ್ ಕೊಟ್ಟರು, ಏನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಆಲ್ರೆಡಿ ಪ್ರಾಜೆಕ್ಟ್ಗೆ ಜಾಯ್ನ್ ಆಗಿದ್ವಿ, ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡಬೇಕಾಗುತ್ತೆ. ಮತ್ತೆ ನಾವು ಮಾಡಲಿಲ್ಲ ಅಂದರೆ ಅಷ್ಟೇ ದಿನದಿಂದ ಮಾಡ್ಕೊಂಬಂದು ಇವತ್ತು ವೇಸ್ಟ್ ಆಗಿಬಾರ್ದಲ್ವ. ಸೊ ಅದರಿಂದ ಆ್ಯಂಡ್ ಡ್ಯಾಶ್ಬೋರ್ಡ್ ಆಯ್ತಲ್ಲ, ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಿ. ಅದಕ್ಕಿಂತ ಡೆಡ್ಲೈನ್ ಕೊಟ್ಟಿಲ್ಲ. ಡೆಡ್ಲೈನ್ ಕೊಟ್ಟಿದ್ದಾರೆ ಎಷ್ಟು, ಜುಲೈ 18ಕ್ಕೆ. ಸೊ ಅಲ್ಲಿವರೆಗೂ ಕೂಡ ಮಾಡ್ಕೊಬೋದು. ಸೊ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಲೆವೆಲಪ್ಪನ್ನು ಮಾಡಿ, ಕ್ವೆಶ್ಚನ್ನ ಕಂಪ್ಲೀಟ್ ಮಾಡಿ, ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಪೆಟ್ಸನ್ನು ಪರ್ಚೇಸ್ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ಪಿಕ್ಸೆಲ್ವರ್ಸ್ ಬಗ್ಗೆ ಸದ್ಯಕ್ಕಿರುವಂತಹ ಅಪ್ಡೇಟ್ ಇಷ್ಟೇನೆ. ಬೇರೆ ಏನಾದ್ರು ಅಪ್ಡೇಟ್ ಗೊತ್ತಾಗ್ತು ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ವೀಡಿಯೋ ಮಾಡಿ ಆಗ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಕ್ಕಾಪಟ್ಟೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ಸ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.